ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಆಮೆ ಸ್ಲೋ ಇಂದ ಗೆದ್ದಿಲ್ಲ. ಆಮೆ ಬರೀ ಸ್ಲೋ ಆಗಿ ಹೋಗ್ತಾ ಗೆಲ್ತಾ? ಆಮೆ ಯಾವತ್ತೂ ಸ್ಲೋ ಇಂದ ಗೆದ್ದಿಲ್ಲ ರೇಸ್ನ. ಸ್ಲೋ ಜೊತೆ ಇನ್ನೊಂದು ವರ್ಡ್ ಇದೆ, ಅದೇನು? ಸ್ಟಡಿ. ನಿಮ್ಗೆ ಒಂದು ಚಿಕ್ಕ ಕತೆ ನಿಮ್ಗೆ ಗೊತ್ತಿರುತ್ತೆ. ಈ ಮೊಲ ಮತ್ತೆ ಆಮೆ ಕತೆ ಕೇಳಿದೀರಾ? ಏನ್ ಕಲ್ತಿರಿ ಇದರಿಂದ? ಸೊ ಈ ಕತೆನ ನಾವು ಆಕ್ಚುಲಿ ಹೆಂಗೆ ಅಂದ್ರೆ ಇವತ್ತಿನ ದಿನದಲ್ಲಿ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವತ್ತಿನ ದಿನ ಎಲ್ಲರೂ ಓಡ್ತಾ ಇದ್ದಾರೆ. ಒಂದು ಆಮೆ ಅಂದ್ರೆ ಒಂದು ಮೊಲದ ತರ ಎಲ್ಲರೂ ಓಡ್ತಾ ಇದ್ದಾರೆ. ಎಲ್ಲ ಏನ್ ಅನ್ಕೊಂಡಿದ್ದಾರೆ, ನಾವು ಓಡ್ಲಿಲ್ಲ ಅಂತಂದ್ರೆ ಅಥವಾ ನಾವು ಅತಿ ವೇಗದಲ್ಲಿ ನಾವು ಕೆಲಸಗಳನ್ನ ಮಾಡ್ಲಿಲ್ಲ ಅಂತಂದ್ರೆ, ನಾವು ಬೇಗ ನಾಲೆಡ್ಜ್ ನ ಗ್ರಾಸ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಆಪರ್ಚುನಿಟಿಗಳು ಕಳ್ಕೊಂಡ್ಬಿಡ್ತೀವಿ. ಬಟ್ ಈ ಕತೆ ನಾವೇನ್ ಕಲ್ತಿದೀವಿ, ಆಮೆ ತರ ಹೋದ್ರೆ ನಾವು ರೇಸ್ನ ಗೆಲ್ತೀವಿ ಅಂತ. ಬಟ್ ಇವತ್ತಿನ ದಿನ ಯಾರು ಆಮೆ ತರ ಹೋಗ್ತಾರೆ ಅಲ್ವಾ? ಎಲ್ಲರೂ ಮೊಲದ ಥರನೇ ಥಿಂಕ್ ಮಾಡ್ತಾರೆ. ಅಂದ್ರೆ ನಾವು ಬೇಗ ಹೋಗ್ಬೇಕು, ನಾವು ಬೇಗ ಅಚೀವ್ ಮಾಡಬೇಕು, ಬೇಗ ಮಾಡಬೇಕು ಕೆಲಸ. ಹೆಂಗಂದ್ರೆ ಈಗ ಸ್ವಿಗ್ಗಿ ಝೊಮ್ಯಾಟೊ 10 ನಿಮಿಷ 15 ನಿಮಿಷಕ್ಕೆ ಫುಡ್ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ತಡ್ಕೊಳಕ್ಕಾಗಲ್ಲ. ಸೊ ಆ ತಾಳ್ಮೆ ಅನ್ನೋದು ಕಳ್ಕೊಂಡಿದ್ದೀವಿ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಆಮೆ ಸ್ಲೋ ಇಂದ ಗೆದ್ದಿಲ್ಲ. ಆಮೆ ಬರೀ ಸ್ಲೋ ಆಗಿ ಹೋಗ್ತಾ ಗೆಲ್ತಾ? ಆಮೆ ಯಾವತ್ತೂ ಸ್ಲೋ ಇಂದ ಗೆದ್ದಿಲ್ಲ ರೇಸ್ನ. ಸ್ಲೋ ಜೊತೆ ಇನ್ನೊಂದು ವರ್ಡ್ ಇದೆ, ಅದೇನು? ಸ್ಟಡಿ. ಓಕೆನಾ? ಅದು ನಿಧಾನಕ್ಕೆ ಹೋದ್ರು ಕನ್ಸಿಸ್ಟೆಂಟ್ ಆಗಿ ಹೋಯ್ತು. ಅಂದ್ರೆ ಎಲ್ಲೂ ನಿಲ್ಲಿಲ್ಲ. ಅದು ನಿಧಾನಕ್ಕೆ ಹೋದ್ರು ತನ್ನ ಗುರಿ ಮುಟ್ಟೋ ತನಕ ನಿಧಾನಕ್ಕೆ ಅದೇ ಸ್ಟಡಿಯಾಗಿ ಹೋಯ್ತು. ಸೊ ಸ್ಟಡಿನೇ ಏನಂತೀವಿ ನಾವು? ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಯಾವುದೇ ಒಂದು ಕೆಲಸನ ತಗೊಂಡಾಗ 100% ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೋ ಅಷ್ಟು ಟೈಮನ್ನು ಕನ್ಸಿಸ್ಟೆಂಟ್ ಆಗಿ ಹೋಗ್ಬೇಕು. ಈ ಮೊಲ ಏನ್ ಮಾಡ್ತು ತಪ್ಪು, ಫಾಸ್ಟಲ್ಲಿ ಓಡೋಗ್ಬಿಡ್ತು, ಆಮೇಲೆ ಒಂದ್ ಕಡೆ ಕುತ್ಕೊಂಡ್ಬಿಡ್ತು. ಇದನ್ನೇನಂತೀವಿ? ಮೋಟಿವೇಶನ್ ಅಂತ ಕರಿತೀವಿ. ಅಂದ್ರೆ ಏನೋ ಒಂದು ಹೊಸ ಕೆಲಸ ಬಂದಾಗ ನಮ್ಗೇನೋ ಫಾಸ್ಟಲ್ಲಿ ಮಾಡ್ಬಿಡ್ಬೇಕು, ಫುಲ್ ಕಲ್ತ್ಬಿಡ್ಬೇಕು, ನಾನೇ ಎಲ್ಲ ಮಾಡ್ಬಿಡ್ಬೇಕು ಅಂತ ಫಾಸ್ಟಲ್ಲಿ ಹೋಗ್ಬಿಡ್ತೀವಿ. ಅದೆಲ್ಲ ಒಂದ್ ಕಡೆ ಹೋದಾಗ ನಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಬಿಡು ಯಾವನ್ ಮಾಡ್ತೇನೆ ಅಂತ ಎಲ್ಲ ಒಂದ್ ಕಡೆ ಕುತ್ಕೊಂಡ್ಬಿಡ್ತೀವಿ. ಅವಾಗ ರೇಸ್ ಸೋತೋಗ್ಬಿಡ್ತೀವಿ. ಅದೇ ಇನ್ನೊಬ್ಬ ಏನ್ ಮಾಡ್ತಾನೆ, ಅದೇ ಕೆಲಸ ನೀವೇನ್ ಮಾಡ್ತೀರಾ ಅದನ್ನೇ ಅವನು ಸೀರಿಯಸ್ ಆಗಿ ತಗೊಂಡು ಸ್ಲೋ ಆಗಿ ಹೋಗ್ತಾನೆ. ಇಲ್ಲ, ನಾನು ಇವತ್ತು ಇಷ್ಟೇ ಓದೋಣ, ಇಷ್ಟೇ ಈ ಕೆಲಸ ಮಾಡೋಣ, ನಾಳೆ ಇದನ್ನ ಇಟ್ಕೊಳ್ಳೋಣ, ನಾಡಿದ್ದು ಈ ಕೆಲಸ ಮಾಡೋಣ, ಒಂದು ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಿ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗುತ್ತೆ, ಡಿಸಿಪ್ಲಿನ್ ಬಿಲ್ಡ್ ಆಗುತ್ತೆ. ಸೊ ಯಾವಾಗಲೂ ಡಿಸಿಪ್ಲಿನ್ ವಿನ್ಸ್ ಓವರ್ ಮೋಟಿವೇಶನ್ ಅಂತ ಕರೀತಾರೆ. ಮೋಟಿವೇಶನ್ ಅಂತೂ ಇಟ್ ಇಸ್ ಆಲ್ವೇಸ್ ಟೆಂಪರರಿ. ಈ ನಾನು ಹೇಳಿದ್ನಲ್ಲ, ರ್ಯಾಬಿಟ್ ತರ ಬೇಗ ಹೋಗ್ಬಿಡೋದು, ಒಂದ್ ಕಡೆ ಕುತ್ಕೊಂಡ್ಬಿಡೋದು. ಬಟ್ ಈ ಡಿಸಿಪ್ಲಿನ್ ಅನ್ನೋವಂಥದ್ದು ಟಾಟಾಯ್ಸ್ ತರ. ಟಾಟಾಯ್ಸಿಗೆ ಗೊತ್ತಿದ್ದು, ಆಮೇಲೆ ಗೊತ್ತಿದ್ದು ನಾನು ರೇಸ್ ಗೆಲ್ಬೇಕು ಅಂತ. ಬಟ್ ಅದೇನ್ ಮಾಡ್ತು, ಫಾಸ್ಟಲ್ಲಿ ಓಡೋಕ್ಕಾಗಲ್ಲ. ಅದು ಗೊತ್ತು, ನಾನು ಫಾಸ್ಟಲ್ಲಿ ಹೊತ್ತು ನನ್ನ ದೇಹ ಸಪೋರ್ಟ್ ಮಾಡಲ್ಲ, ನನ್ನ ಸೈಕಲ್ಗಳು ಸಪೋರ್ಟ್ ಮಾಡಲ್ಲ. ಬಟ್ ಕರೆಕ್ಟಾಗಿ ಹೋದ್ರೆ ನಾನು ಟೈಮ್ ವೇಸ್ಟ್ ಮಾಡ್ದಲೆ, ಎನರ್ಜಿ ವೇಸ್ಟ್ ಮಾಡ್ದಲೆ, ಕರೆಕ್ಟಾಗಿ ಯೋಚನೆ ಹಿಡ್ಕೊಂಡು ನಾನು ಗುರಿ ಮುಟ್ಟಬೇಕು ಅಂತ ಹೋದ್ರೆ 100% ನಾನು ಮುಟ್ತೀನಿ ಅಂತ ಗೊತ್ತು. ಅದು ಮೊಲದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ನನ್ನ ಪಾಡಿಗೆ ತಾನು ಹೋಯ್ತು, ರೇಸ್ ಗೆಲ್ತು.